ಸೊ ಐ ಮೀನ್ ನಾನು ಫಸ್ಟ್ ನೋಡ್ಬಿಡ್ತೀನಿ ಈ ದಾರ ಏನು ಕತೆ ಅಂತ. ಓಕೆ, ಮಾಜಿ ಮುಖ್ಯಮಂತ್ರಿಗಳ ಜೊತೆ ಸಹ ಪ್ರಯಾಣಿಕರೊಬ್ಬರು ತೆಗೆದಿರುವಂತಹ ಒಂದು ಸೆಲ್ಫಿ ಅಂತೆ. ಹಾಗಾದರೆ ವಿಜಯ್ ರೂಪಾನಿ ಆ ಫ್ಲೈಟಲ್ಲಿ ಇದ್ರು ಅಂದಂಗಾಯಿತು, ಹೌದಾ? ಎಸ್, ಮಾಜಿ ಸಿಎಂ ವಿಜಯ್ ರೂಪಾನಿ ಹೇಗಿದ್ದಾರೆ? ಸೀಟ್ ನಂಬರ್ 2Dಯಲ್ಲಿ ಕುಳಿತಿದ್ದಂತಹ ವಿಜಯ್ ರೂಪಾನಿ ಜೊತೆಗೆ ಸಹ ಪ್ರಯಾಣಿಕರೊಬ್ಬರು ತೆಗೆದುಕೊಂಡಂತಹ ಕೊನೆಕ್ಷನದ ಸೆಲ್ಫಿ ಈಗ ಲಭ್ಯವಾಗಿದೆ. ಅಂದರೆ ವಿಜಯ್ ರೂಪಾನಿ ಟಿಕೆಟ್ ಬುಕ್ ಮಾಡಿದ್ರು. ನಾನು ಅನ್ಕೋತಾ ಇದ್ರೆ ಟಿಕೆಟ್ ಬುಕ್ ಮಾಡಿರಲಿ, ಆದರೆ ಅವರು ಆ ಫ್ಲೈಟಲ್ಲಿ ಅವರು ಪ್ರಯಾಣ ಮಾಡದೇ ಇದ್ರೆ ಸಾಕು ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಎಸ್, ಅವರು ಪ್ರಯಾಣ ಮಾಡ್ತಾ ಇದ್ರು. ಈಗ ಮಾಜಿ ಸಿಎಂ ವಿಜಯ್ ರೂಪಾನಿ ಜೊತೆಗೆ ಫೋಟೋ, ಪಾಪ ಯಾರೋ ಒಬ್ಬ ಹೆಣ್ಮಗಳು ಫೋಟೋ ತೆಗೆದಿರೋದು. ಇವೆಲ್ಲವೂ ಕೂಡ ಎಷ್ಟು ಮನಸ್ಸಿಗೆ ಕಾಡ್ತಾ ಇರ್ತವೆ ಅಂತಂದರೆ, ಕೊನೆ ಕ್ಷಣದ ಫೋಟೋ ಇದು. ಸೊ ಗೊತ್ತಾಗಿ, ಯಾಕೆಂದರೆ ಗುಜರಾತ್ ಅಲ್ಲ, ಯಾರೋ ಸ್ಥಳೀಯರು ಗೊತ್ತಾಗಿರುತ್ತೆ ಅವ್ರಿಗೂ ಮಾಜಿ ಸಿಎಂ ಅಂತ. ಸೊ ಒಬ್ಬರು ಸೆಲ್ಫಿ ತಕ್ಕೊಂಡಿದ್ದಾರೆ ಆ ಒಂದು ಫೋಟೋ. पूरे गए हुए हैं, सवारी कितनी थी? पूरे गए हुए हैं, सवारी कितनी थी? पूरे गए हुए हैं, सवारी कितनी थी? ಸದ್ಯ ದೃಶ್ಯ ಗಮನಿಸ್ತಾ ಇದೆಯಲ್ಲ, ಇದು ವಿಮಾನದ ಒಳಗಡೆ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ವಿಜಯ್ ರೂಪಾನಿಯವರ ಕೊನೆ ಕ್ಷಣದ ಫೋಟೋ. ವಿಮಾನದಲ್ಲಿ ಅವರು ಪ್ರಯಾಣಿಸ್ತಾ ಇದ್ರು. ಯಾಕಂದರೆ ಆಗಲೇ ಟಿಕೆಟನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಬಹಳ ಆಗ ಸಹ ಪ್ರಯಾಣಿಕರು ಮುಂದೆ ಕೂತ್ಕೊಂಡಿದ್ರು. ಒಬ್ಬರು ಲೇಡಿ, ಅವರು ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಹಿಂಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿಯವರು ಕೂತ್ಕೊಂಡಿದ್ದಾರೆ. 2016ರಿಂದ 21ರ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು ಗುಜರಾತ್ನಲ್ಲಿ. 16ರ ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಬಟ್ ಯಾಕಂದರೆ ಗುಜರಾತ್ನಿಂದ ಅಹಮದಾಬಾದ್ನಿಂದ ನೇರವಾಗಿ ಲಂಡನ್ಗೆ ಹೋಗ್ತಾ ಇತ್ತು ಆ ವಿಮಾನ. ಆ ಸಂದರ್ಭದಲ್ಲಿ ಕೂತ್ಕೊಂಡಿದ್ರು. ಅವ್ರು ಕೂತ್ಕೊಂಡಿರುವಾಗ ಫೋಟೋ ತೆಗೆದುಕೊಂಡಿದ್ದಾರೆ. ಯಾರು? ಯಾಕಂದರೆ ಗೊತ್ತಲ್ಲ, ಮಾಜಿ ಮುಖ್ಯಮಂತ್ರಿ, ಎಲ್ಲರಿಗೂ ಕೂಡ ಚಿರಪರಿಚಿತರು. ಆಗ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಆ ಸೆಲ್ಫಿಯಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಬಟ್ ಈಗ ಸದ್ಯ ಅವರ ಪರಿಸ್ಥಿತಿ ಹೇಗಿದೆ, ಜೊತೆಯಲ್ಲಿ ಸಹ ಪ್ರಯಾಣಿಕರ ಸ್ಥಿತಿ ಹೇಗಿದೆ? ಯಾಕಂದರೆ ರಕ್ಷಣಾ ಕಾರ್ಯಾಚರಣೆಗಳಾಗ್ತಿದೆ ಅಲ್ಲಿ. ಆ ಮೂಲಕವಾಗಿ ಅವರು ಕ್ಷೇಮವಾಗಿರಲಿ, ಪ್ರಯಾಣಿಕರೆಲ್ಲರೂ ಕೂಡ ಕ್ಷೇಮ ಆಗಿರಲಿ ಅನ್ನೋದು ನಮ್ಮ ಪ್ರಾರ್ಥನೆ. 133 ಜನ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಇವತ್ತು ಫ್ಲೈಟ್ ಮಿಸ್ ಮಾಡಿಕೊಂಡವರು ನಿಜಕ್ಕೂ ಕೂಡ ಅದೃಷ್ಟವಂತರು. ಇವತ್ತು ಈ ಒಂದು ಫ್ಲೈಟನ್ನು, ಏನು ಲಂಡನ್ಗೆ ಹೋಗ್ತಾ ಇದ್ದಂತಹ ಫ್ಲೈಟನ್ನು ಮಿಸ್ ಮಾಡ್ಕೊಂಡವರಿದ್ದಾರೆ. ಭಾಳ ಜನ ಹುಡುಗರಿಗೆ ಈಗ ರಜೆ ಇರುತ್ತೆ, ಕಾಲೇಜ್ಗೆ ಹೋಗುವಂಥ ಹುಡುಗರಿಗೆಲ್ಲ ರಜೆ ಇರುತ್ತೆ, ವೆಕೇಷನ್ಸು ಅದು ಇದು ಅಂತ ಫ್ಲೈಟ್ ಬುಕ್ ಮಾಡಿರ್ತಾರೆ. ಆದರೆ ಆನ್ ಟೈಮ್ ರೀಚ್ ಆಗೋದಕ್ಕೆ ಸಾಧ್ಯ ಆಗಿರಲ್ಲ. ಏರ್ಪೋರ್ಟ್ ರೀಚ್ ಆಗಿರ್ತಾರೆ, ಆದರೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಿರಲ್ಲ ಅಂತ ಎಷ್ಟೋ ಜನ ಇರಬಹುದು. ಅವ್ರು ಇವತ್ತು ಅದೃಷ್ಟವಂತರಷ್ಟೇ ಅಲ್ವಾ? ಇರ್ತಾರೆ ಭಾಳಷ್ಟು ಜನ. ಅಂಥ ಸ್ಟೋರಿಗಳು ಇನ್ನು ತೆರೆದುಕೊಳ್ತಾ ಹೋಗುತ್ತೆ. ಅವರು ಅದೃಷ್ಟವಂತರು ಅಷ್ಟೇ. पूरे गए हुए हैं, सवारी कितनी थी? पूरे गए हुए हैं, सवारी कितनी थी? पूरे गए हुए हैं, सवारी कितनी थी? ಸದ್ಯ ಅಹಮದಾಬಾದ್ನಲ್ಲಿ ಪತನ ಆಗಿರುವಂತಹ ವಿಮಾನ ದುರಂತದಲ್ಲಿ ರಕ್ಷಣಾ ಕಾರ್ಯಾಚರಣೆಗಳಾಗ್ತಿದೆ. ಮತ್ತೊಂದು ಕಡೆಯಲ್ಲಿ ಸಾವಿನ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಿದೆ.
ಒಂದು ಕಡೆ ವಿಮಾನ ಪತನದಿಂದ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರುವಂಥ ಪ್ರಯಾಣಿಕರ ಸ್ಥಿತಿ, ಅಲ್ಲಿ ಸಾವು ನೋವುಗಳಾದರೆ ನೇರವಾಗಿ ಕಟ್ಟಡದ ಮೇಲೆ ವಿಜೆ ಮೆಡಿಕಲ್